ಹಾಯ್ ಎಲ್ಲರಿಗೂ ನಮಸ್ಕಾರ. ಈಗ ನಾನು ಥರ್ಡ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ನಾನು ಮೊನ್ನೆ ಪಾಠ ಮಾಡಿದ್ದೆ, ದ ಥಿನ್ ಕಿಂಗ್ ಆ್ಯಂಡ್ ಫ್ಯಾಟ್ ಡಾಗು. ಅದನ್ನು ನಾನೀಗ ಅವ್ರಿಗೆ ರೀಡ್ ಮಾಡಿಸ್ತೀನಿ ಒಂದು ಪ್ಯಾರ. ಅವರು ಥರ್ಡ್ ಸ್ಟ್ಯಾಂಡರ್ಡ್ ಹುಡುಗರು ಹೆಂಗೆ ಓದ್ಯಾರೋ ನೋಡೋಣ ಬರ್ರಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಅವ್ರು ಶಾಲೆಗೆ ಇನ್ನೂ ಪಾಠ ಮಾಡ್ಯಾರು, ಶಾಲೆ ಪಾಠ ಮಾಡಿಲ್ಲಂತ. ಈಗ ನೋಡು ನಾನು ಅವ್ರಿಗೆ ಹೆಂಗೆ ಓದ್ತಾರೆ ಬರ್ರಿ ನೋಡೋನು. ಹಾಯ್ ಎಲ್ಲರಿಗೂ, ಹಾಯ್ ಹಾಯ್. ಅದ್ವಿತ ಓದ್ತಿಪ್ಪ? ಹಾಂ ಓದು. ದ ಥಿನ್ ಕಿಂಗ್ ಆ್ಯಂಡ್ ದ ಫ್ಯಾಟ್ ಡಾಗ್. ವೆನ್ ದ ಬುಕ್ಕಿಲ್ಲ ಫ್ಯಾಟ್ ಯಾಕ king become ಬುಕ್ ಇಲ್ಲ ಯಾಕ? ನಾಯಿ ತಗೋಬ, ಅಲ್ಲಿ ನೋಡ್ಕೊ ತೋರ್ಸಕ್ಕೆ ಅವನಿಗೂ. ಹಾಂ ಹಾಂ. thin, he called his tailor and ordered new clothes. He picked a pink jacket and a gold ring, but the jacket did not fit him, and the ring went would fit his finger. ಅಕ್ಕ ಓದಕ್ಕದ. The king looked at himself in the mirror and saw that he was not alone. ಏನು Longer, thin. ಓಕೆ. ಇಲ್ಲಿ ನೋಡು ಅದ್ವಿತ, ನಿಂಗೆ ಫಸ್ಟ್ ಬಂದಾಗ ಏನು ಬರ್ತಿತ್ತು? ಏನಿಲ್ಲಕ್ಕ. ಈಗ ಎಲ್ಲ ಕಲಿಯಾಕತ್ತೀವಿ ಇಂಗ್ಲೀಷ್ ಓದತ್ತ. ನಿಂಗೆ ಹೆಂಗೆ ಖುಷಿ ಅನ್ಸತ್ತೈತಿ? ಗುಡ್ ಬಾಯ್ ಅದಿ ನೀನು. ಹಾಂ ಆಯ್ತು. ಹಾಂ ನೆಕ್ಸ್ಟ್ ಯಾರು? ಇವನು ಬಾ ಬಾಜುಕ. ಅದ್ವಿತ್ ನೀ ಆ ಕಡೆ ಸರಿಯಪ್ಪ. ಮತ್ತು ನಾವು ಉಳಿದಿದ್ದು ನಾಳೆ ಒಂದೊಂದು ಓದೋದು. ತಮ್ಮ ಓದು. The thin king and the fat dog. When the fat king became thin, he called his tailor and ordered new clothes. He picked a pink jacket and a gold ring, but the jacket did not fit him, and the ring would fit his finger. The king looked at himself in the mirror and saw that he was no longer thin. ಓಕೆ ಗುಡ್. ಈಗ ಪರ್ಫೆಕ್ಟ್ ಬರಾತು. ನೆಕ್ಸ್ಟ್ ಬೇರೆ ಓದ್ಬೇಕಾತಾ? ಹಾಂ ನೆಕ್ಸ್ಟ್ ಬಾ ವೈಷ್ಣವಿ ಜಾಗಕ್ಕೆ ಹೋಗು. The thin king and the fat dog. When the fat king became thin, he called his tailor and ordered new clothes. He picked a pink jacket and a gold ring, but the jacket did not fit him, and the ring would fit his finger. The king looked at himself in the mirror and saw that he was no longer thin. ಓಕೆ ಗುಡ್. ಈಗ ಬರಾತೈತಿ. ಇಮೇಲೆ ಮರಿಯೋಂಗಿಲ್ಲ ಇಬ್ರು ಟ್ವಿನ್ಸ್. ಯಾಕಂದ್ರೆ ಅವ್ರು ಮರಿತಾ ಇರ್ತಾರೆ, ಯಾಕಂದ್ರೆ ಆಟ ಲಕ್ಷ್ಯ ಈಗ ಓದ್ತಾರೆ ಪಾಪ. ಹಂಗೇನಿಲ್ಲ, ಸ್ವಲ್ಪ ಆಟದ ಲಕ್ಷ್ಯದಿಂದ ಸ್ವಲ್ಪ ಮರ್ತ್ಬಿಟ್ಟಾರ ಮಕ್ಕಳು. ಇವನು ಬುಕ್ ಬಿಟ್ಟು ಬಂದಾನಂತ 2 ದಿವಸ ಸುಟ್ಟಿ ಮಾಡಿದ. ಅವನಿಗೆ ಆರಾಮಿರೋಕ್ಕಿಲ್ಲ, ಅವನಿಗೆ ನಾಳೆಯಿಂದ ಓದ್ಬೇಕಾತ. ಈಗ ಐತ್ಲಾ ಇವ್ರು ಕುಂತಿರ್ತಾರಲ್ಲ ಅವ್ರ ಜೊತೆ ಕೇಳೀಗ ಹಿಂಗಂದ್ರೆ ಏನು ಓದೋದು ಹಿಂಗೆ ಕೇಳ್ಬೇಕು, ಹೇಳ್ಕೊಡ್ಬೇಕಾತ ಅವನಿಗೆ. ಹಾಂ ಓಕೆ ಬಾಯ್ ಎಲ್ರಿಗೂ. ಈಗ ನೋಡಿದ್ರಲ್ಲ ಹೆಂಗೆ ಓದಿದ್ರು ಅಂತಂದು
ಥರ್ಡ್ ಸ್ಟ್ಯಾಂಡರ್ಡ್ ಹುಡುಗರು ನಾನು ಅವರಿಗೆ ಕಲಿಸಿದ್ದೆ ಹಿಂಗೆ ಓದ್ಬೇಕು ಹಿಂಗೆ ಮಾಡ್ಬೇಕಂತಂದು ಅವ್ರಿಗೆ ಪಾಠನೂ ಕೂಡ ನಾ ಪಾಠ ಮಾಡಿದ್ದು ಅರ್ಥ ಆಗೈತೆ ಎಲ್ಲರಿಗೂ ಹಾಂ ಎಲ್ಲರಿಗೂ ಅರ್ಥ ಆಗೈತೆ ಅಂತ ಬಾಯ್. ಎಲ್ಲರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಬಾಯ್.